ಅನುಭವ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನುವಂಥದ್ದು ಒಂದನೇ ವಿಷಯ. ಮತ್ತು ಇನ್ನೊಂದು, ಕೊಪ್ಪಳದ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಅದು ಬಸವಾದಿ ಶರಣರ ತತ್ವ ಪ್ರಸಾರಣ ಮಾಡುವಂಥದ್ದು, ನಿಜಾಚರಣೆ ಮಾಡುವಂಥ ಒಂದು ಅದ್ಭುತವಾದಂತಹ ಆಚರಣೆಯಲ್ಲಿರುವಂತಹ ಸಂಸ್ಥೆ ಅದು. ನಾನು ಎರಡು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಒಂದನೇದ್ದು ಶ್ರಾವಣ ಮಾಸದ ಕಾರ್ಯಕ್ರಮಗಳನ್ನ ಯಾಕೆ ನಾವು ನಡೆಸಬೇಕು, ಎರಡನೇದಾಗಿ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಏನು ಕೆಲಸ ಮಾಡ್ತಾಯಿದೆ, ಬಸವಾದಿ ಶರಣರ ತತ್ವಕ್ಕಾಗಿ ಏನು ಮಾಡ್ತಾಯಿದೆ ಅನ್ನೋಂಥ ಎರಡು ವಿಷಯಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಕಡೆಗೀಲಿಲ್ಲದ ಬಂಡಿ ಒಡಗೆಡವದೆ ಮಾಡಬುದೆ, ಕಡೆಗೀಲು ಬಂಡಿಗಾಧಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ನಾವೆಲ್ಲ ಹಬ್ಬ ಹುಣ್ಣಿಮೆಯಲ್ಲಿ ಬಂಡಿ ಕಟ್ಕೊಂಡು ಹೋಗ್ತೇವೆ. ಅದಕ್ಕೆಲ್ಲ ಬಂಡಿಗೆಲ್ಲ ಬಣ್ಣ ಹಚ್ಚಿರ್ತೀವಿ. ಎತ್ತಿಗೆ ಒಳ್ಳೆ ಜೂಲ, ಕೋಡೆಣ್ಸು, ಗೊಂಡೆ ಕಟ್ಟಿ ಭಾಳ ಸುಂದರವಾಗಿ ಇದು ಮಾಡ್ತೀವಿ. ಅದ್ರ ಜೊತೆಗೆ ಬಾರ್ಕಲ್ನು ಚೆನ್ನಾಗಿ ನಾವು ಅಲಂಕಾರ ಮಾಡಿರ್ತೀವಿ. ನಾವು ಮಾಡಿ ಬಂಡಿ ಹೊಡ್ಕೊಂಡು ಎಲ್ಲರೂ ಕುತ್ಕೊಂಡು ಹೋಗ್ತೀವಿ. ಅದೇನ ಬಂಡಿ ಹೊಡೆಯವ ಏನು ಮಾಡಿಬಿಟ್ಟಿರ್ತಾನಂದ್ರೆ ಅದನ್ನು ಮರ್ತು ಬಿಟ್ಟಿರ್ತಾನ. ನಾವು ಇಂಪಾರ್ಟೆಂಟ್ ಅದು ಭಾಳ. ಏನು ಮರ್ತಿರ್ತಾನಂದ್ರೆ ಚೀಲ ಹಾಕೋದು ಮರ್ತಿರ್ತಾನ. ಕಡಾಣಿಗೆ ಅಂತೀರ ನೀವು ಈ ಕಡೆ, ಕಡಾಣಿಗೆ ಅಂತ, ಕಡಾಣಿಗೆ ಮರ್ತು ಬಿಟ್ಟಿರ್ತಾನ. ಈಗ ಮುಂದಕ್ಕೆ ಹೋದರೂ ಒಂದು ದೊಡ್ಡ ತಗ್ಗು ಸಿಕ್ತಿ, ಏನು ಕಡಾಣಿ ಇಲ್ಲದ ಗಾಲಿನ ತಗ್ಗಿಗೆ ಬಿದ್ದು ಬಿಡ್ತಿ, ಬಂಡಿನೂ ಬಿತ್ತು, ಬಂಡಿ ಅಚ್ಚಿನೂ ಮುರಿದು ಹೋಗ್ಬಿಡ್ತು. ಯಾವ ರೀತಿ ಬಂಡಿಯನ್ನು ಚೆನ್ನಾಗಿ ನಡೆಸಲಿಕ್ಕೆ ಕಡೆಗೀಲು ಹೆಂಗೆ ಅದು ರಕ್ಷಣೆಗೆ ಬೇಕೋ ಅದು ಚಿಕ್ಕ ಒಂದು ಕೀಲು, ಅದೇ ರೀತಿ ಈ ದೇಹವೆಂಬ ಒಡಲೈತಲಿದು ಇದರಲ್ಲಿ ಭಾಳ ವಿಷಯಗಳಿಂದ ನಾವು ಕಾಮ, ಕ್ರೋಧ, ಮದ, ಮತ್ಸರಗಳು ಅನೇಕ ಬೇಡಾದ್ದನ್ನು ಭಾಳ ತುಂಬಿಕೊಂಡಿದ್ದೇವೆ, ಬೇಕಾದ್ದನ್ನು ಕಡಿಮೆ ತುಂಬಿಕೊಂಡಿದ್ದಾರೆ. ಈ ಬೇಡಾದಂಥ ವಿಷಯಗಳೇನು ಒಳಗದಾವಲ್ಲ ಅವನ್ನೆಲ್ಲ ಹೊರಗೆ ಹಾಕ್ಬೇಕು, ಶುದ್ಧಿ ಮಾಡ್ಕೋಬೇಕಪ್ಪ. ಅಂದರೆ ಶರಣರ ನುಡಿಗಳನ್ನ, ಅಂದರೆ ಶರಣರ ಒಂದು ಅನುಭವಗಳನ್ನು, ಬಸವಾದಿ ಶರಣರ ತತ್ವಗಳನ್ನು, ಅವರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ ಅನ್ನೋಂಥ ಆದರ್ಶಗಳನ್ನ ತಿಳ್ಕೊಂಡು ನಾವು ಕೂಡ ಸಜ್ಜನರಾಗಿ ಸತ್ಸಂಗದಲ್ಲಿ ಬದುಕಬೇಕು ಅನ್ನುವಂಥ ಕಾರಣಕ್ಕಾಗಿ ಇಂಥ ಎಲ್ಲ ಊರಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮಗಳು ನಡೀತಾವೆ. ಇನ್ನು ಎರಡನೇ ಕಾರಣ ಏನಪ್ಪ ಅಂದರೆ, ಕೆರೆ ಹಳ್ಳ ಬಾವಿಗಳು ಮೈದೆಗೆದೆಡೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು. ವಾರಿದಿ ಮೈದೆಗೆದೆಡೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥದ್ದು ಬಸವಣ್ಣವ್ರು ಹೇಳ್ತಾರೆ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಇದಕ್ಕಾಗೇ ಇರೋದು ಶ್ರಾವಣ ಮಾಸ ಕಾರ್ಯಕ್ರಮ. ಎದಕ್ಕಂದ್ರೆ ಅನುಭಾವಿಗಳು ಶರಣರ ಕಡೆಯಿಂದ ಮನಸ್ಸು ಬಿಚ್ಚಿ ಮಾತನಾಡಿಸೋದು, ಅವ್ರ ಕಡೆಯಿಂದ ಎಲ್ಲ ಬಸವಾದಿ ಶರಣರ ತತ್ವಗಳನ್ನು ಅವ್ರ ಕಡೆಯಿಂದ ಮಾತಾಡಿಸಿ ಕೇಳಿ ತಿಳ್ಕೊಂಡು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬದುಕಬೇಕು ಅನ್ನುವಂಥದ್ದೇ ಶ್ರಾವಣ ಮಾಸದ ಕಾರ್ಯಕ್ರಮ ನಡೆಸುವಂಥ ಉದ್ದೇಶ. ಅದಕ್ಕಾಗೇ ಇರೋದು ಇವತ್ತಿನ ನಿಮ್ಮೂರಿನ ಕಾರ್ಯಕ್ರಮ. ಇನ್ನು ಈ ವಚನದಲ್ಲಿ ನಾವು ಹೆಂಗಿರ್ಬೇಕು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ತನುಮನ ಶುದ್ಧಿ ಹೇಗಿರಬೇಕು ಅಂತ ಹೇಳಿದಂಗಿದು. ಆದರೆ ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ, ನಾವು ಯಾವ ರೀತಿ ಅದೇವಿ ಅನ್ನೋದನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದರೆ, ನಾವು ಹೆಂಗದೇವಪ್ಪ ಅಂದ್ರೆ ಅಜ್ಜಿ ಹಾಕಿದ ಆಲದ ಮರಕ್ಕೆ ನೇತು ಹಾಕ್ಕೊಳ್ತೀವಪ್ಪ ಅನ್ನೋದು. ಅಂದ್ರೆ ಏನಾದ್ರ ಅರ್ಥ, ಹಳೆಯ ಕಾಲದ ಸಂಪ್ರದಾಯಗಳನ್ನು, ಅದು ಯಾವುದೇ ಇರ್ಬೋದು, ಒಳ್ಳೆಯದು ಇರ್ಬೋದು, ನಮಗೆ ಬೇಡಾದ್ದು ಇರ್ಬೋದು, ಎಲ್ಲವನ್ನೂ ಆಚರಣೆ ಮಾಡೋದೇ. ಎರಡನೇದ್ದು, ಯಾರೋ ಒಳ್ಳೆಯಾಗಿ ಹೇಳಿದ್ರು, ನಮ್ಮವು ಕೇಳಿಲ್ಲೋದು, ಅಣ್ಣ ಹೇಳ್ದ ತಮ್ಮ ಹೇಳ್ದ ಅಂತೇಳಿ ಅದನ್ನು ಮಾಡೋದು. ಅವ ಏನು ಸರಿ ಇತ್ತು ತಪ್ಪತ್ತೆ ಮಾಡಿಬಿಡ್ಬೋದು, ಮಾಡೋದು ಒಟ್ಟು ಹೇಳಿದ್ದನ್ನು ಮಾಡೋದು.
ಮೂರನೇದೇನು, ಮೊದಲಿನಿಂದನೂ ನಡೆದು ಬಂದಂಥ ಸಂಪ್ರದಾಯಗಳದಾವು. ಅದರಲ್ಲಿ ಮೂಢ ನಂಬಿಕೆಗಳದಾವು, ಕಂದಾಚಾರಗಳದಾವು, ಒಳ್ಳೆಯ ಸಂಪ್ರದಾಯಗಳು ಅದಾವು. ಎಲ್ಲನೂ ತಿಳಿಲಾರ್ದೆ ಮಾಡಿದ್ದು ನಾವು. ಇನ್ನೊಂದು ಕೊನೆಯದೇನಪ್ಪ ಅಂತಂದ್ರೆ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ್ರಿ, ನಾವು ಮಾಡ್ಕೊಂಡು ಹೋಗ್ಯಾರಪ್ಪ ಅಂತ. ಹಿಂಗೆ ಅನೇಕ ಕಾರಣಗಳಿಗಾಗಿ ನಾವು ಏನೇನೋ ಸಂಪ್ರದಾಯಗಳನ್ನ ಆಚರಣೆಗಳನ್ನ ಮಾಡ್ಕೊಂಡು ಬಂದಿದೆ. ಆದರೆ ಬಸವಣ್ಣವ್ರು ಏನು ಹೇಳ್ತಾರಂದರೆ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ಮನವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡ್ಬಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಮಾಡೋದು ನೀಡೋದು ಹೆಂಗಿರ್ಬೇಕಪ್ಪ ಅಂದರೆ, ನಾವು ಮಾಡುವ ಕೆಲಸಗಳು ನೀಡುವ ಕೆಲಸಗಳು ಹೆಂಗಿರ್ಬೇಕಂದ್ರೆ, ಆ ಪರಮಾತ್ಮ ಕೂಡಲ ಸಂಗಮ ದೇವ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನೇ ನಮ್ಮನ್ನು ಅಪ್ಕೋಬೇಕು, ಎತ್ಕೋಬೇಕು, ಒಳ್ಳೆಯ ಗುಣಗಳನ್ನು ತುಂಬಬೇಕು. ಅಷ್ಟೊಂದು ಪ್ರಭಾವವನ್ನು ಬೀರುವಂಥ ರೀತಿಯಲ್ಲಿ ನಾವು ನಡ್ಕೋಬೇಕು ಅನ್ನುವಂಥದ್ದು ಈ ಬಸವಾದಿ ಶರಣರು ಹೇಳುವಂಥ ಮಾತು. ಇನ್ನೊಂದು ನಾವು ಭಾಳ ಈಗೆಲ್ಲರೂ ಹೇಳಿದ್ದನ್ನು ಮಾಡ್ತೀವಿ. ನಾವು ಹಿರಿಯರು ಹೇಳಿದ್ದು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು ಮಾಡ್ತೀವಿ. ಇನ್ನೊಂದು ನಾವು ವೈಯಕ್ತಿಕ ನಡ್ಕೊತೀವಿ, ಏನು ಮಾಡ್ತೀವಪ್ಪ ನಾವು ಅಂದ್ರೆ, ಬಡತನಕ್ಕೆ ಉಂಬುವ ಚಿಂತೆ. ಉಂಡರೆ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದಡೆ ಉಡುವ ಚಿಂತೆ, ಉಡಲಾದಡೆ ಇಡುವ ಚಿಂತೆ, ಇಡಲಾದಡೆ ಹೆಂಡಿರ ಚಿಂತೆ, ಹೆಂಡಿರಾದಡೆ ಮಕ್ಕಳ ಚಿಂತೆ, ಮಕ್ಕಳಾದಡೆ ಬದುಕಿನ ಚಿಂತೆ, ಬದುಕಾದಡೆ ಕೇಡಿನ ಚಿಂತೆ, ಕೇಡಾದರೆ ಮರಣ ಚಿಂತೆ. ಇಂಥ ಹಲವು ಚಿಂತೆಗಳಲ್ಲಿ ಇರುವವರನ್ನು ಕಾಣ್ತೇವೆ, ಆದರೆ ಶಿವಚಿಂತೆಯಲ್ಲಿ ಇರುವವರು ಒಬ್ಬರನ್ನು ಕಾಣಿ ಅಂತೇಳಿ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ. ಎಷ್ಟು ಸರಳ ಇದು ನೋಡ್ರಿ ವಚನ. ಇದು ಬಿಡಿಸೋ ಅವಶ್ಯಕತೆನೇ ಇಲ್ಲಿ. ನಾವು ಇಡೀ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಇಡೀ ಜೀವನ ಪರ್ಯಂತ ಇದನ್ನು ಮಾಡ್ತೇವೆ ನಾವು. ಉಣ್ಣೋದು, ಉಡೋದು, ಹೆಂಡ್ರು, ಮಕ್ಕಳು ಎಲ್ಲಾನು ಪರಮಾತ್ಮ ಕೊಟ್ಟಾನಂತಂದ್ರೆ ಇವನು ಹೆಂಗೆ ಕೆಡ್ಸೋಕೆ ನಾನಂತ ಚಲೋ ಲಾಸ್ಟ್ ಕೇಡಿನ ಚೀಜ್ ಐತೆ ಅಲ್ಲ. ನಾವು ಇನ್ನೊಬ್ರಿಗೆ ಕೇಡು ಮಾಡಿದ್ರೆ ಏನಾಗುತ್ತೆ, ಪರಮಾತ್ಮ ಏನು ಮಾಡ್ತಾನೆ, ನಾವೇನು ಮಾಡಿರ್ತೀವಿ ಅದನ್ನ ವಾಪಸ್ ಕೊಡ್ತಾನೆ ನಮ್ಗೆ. ನಾವು ಒಂದು ಮನೆಗೆ ಗಾಡಿ ಒಂದು ಚೆಂಡು ಹೋಗಿದ್ರೆ ಎಷ್ಟು ವೇಗದಿಂದ ಒಗಿತೀವಿ ನಾವು, ಅಷ್ಟೇ ವೇಗದಿಂದ ವಾಪಸ್ ಬರ್ತೈತಿ ನಮ್ಮಂತ. ಹಂಗೆ ಪರಮಾತ್ಮ ನಾವು ಒಳ್ಳೆಯ ಸತ್ಕಾರ್ಯಗಳಲ್ಲಿ ತೊಡಗಿದ್ರೆ ನಮ್ಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಎಂಥದ್ದು ಮಾಡಿದ್ರೆ ಅಂಥದ್ದು ಕೊಡ್ತೀವಿ. ಅದಕ್ಕೆ ನಾವು ಕೊನೆಗೇನು ಹೇಳ್ತಾರೆ ಅವರು, ಶಿವಚಿಂತೆಯಲ್ಲಿರಬೇಕು ಅಂತ ಹೇಳ್ತಾರೆ. ಶಿವಚಿಂತೆ ಅಂದ್ರೆ ಏನರಪ್ಪ, ಹಂಗಾರೆ ಎಲ್ಲ ಕೆಲಸ ಬಿಟ್ಟು, ಹೊಲಕ್ಕೆ ಹೋಗೋದು ಬಿಟ್ಟು, ಮನೆ ಕೆಲಸ ಬಿಟ್ಟು ಕುತ್ಕೊಂಡು ಬಾದ್ರಿ ಬಾರಿಸ್ಕೊಂಡು ಶಿವ 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 ಅನ್ಕೊಂಡು ಕುಂತು ಬಿಡೋದಪ್ಪ. ಬದುಕು ನಡೀತೇನ್ರಿ? ಶಿವಚಿಂತೆ ಅಂದರೆ ಅದರಲ್ಲಿ 3 ಭಾಗಗಳನ್ನು ಬಸವಾದಿ ಶರಣರು ಹೇಳ್ತಾರೆ. ಒಂದನೇದ್ದು ಶಿವಯೋಗ, ಎರಡನೇದ್ದು ಕಾಯಕ, ಮೂರನೇದ್ದು ದಾಸೋಹ. ಇವೆಲ್ಲ ನಾವು ದಿನ ಮಾಡ್ತೀವಿ, ಸರಿಯಾಗಿ ಮಾಡೋದಿಲ್ಲ ಅಷ್ಟೇ. ಒಂದನೇದ್ದು ಶಿವಯೋಗ, ಎರಡನೇದ್ದು ಕಾಯಕ ಅಂದ್ರೆ ನಮ್ಮ ದುಡಿಮೆ, ದಾಸೋಹ ಅಂದ್ರೆ ನಾವು ದುಡಿದಿದ್ದನ್ನು ಇನ್ನೊಬ್ರಿಗೆ ಒಳ್ಳೆಯದಕ್ಕೆ ಕೊಡೋದು. ಈ 3 ಭಾಗಗಳು ಬಹಳ ಮಹತ್ವ. ಶಿವಯೋಗದಲ್ಲಿ ಒಂದನೇದು ಶಿವಯೋಗದಲ್ಲಿ 5 ರೀತಿಯ ನಾವು ಶಿವಚಿಂತನೆಯನ್ನು ಮಾಡಬೇಕು. ಒಂದನೇದ್ದು ಯಾವುದು, ಶಿವಜ್ಞಾನ. ಎರಡನೇದ್ದು ಶಿವಭಕ್ತಿ, ಮೂರನೇದ್ದು ಶಿವನ ಧ್ಯಾನ, ನಾಲ್ಕನೇದ್ದು ಶಿವವ್ರತ, ಐದನೇದ್ದು ಶಿವಾರ್ಚನೆ. ಇವು 5 ಏನಪ್ಪ ಏನು ಹೇಳ್ತೀರಿ ನೀವು? ಶಿವಚಿಂತೆ ಅಂದ್ರೆ ಇವನು 5 ಏನಪ್ಪ ನಮ್ಗೆ ಗೊತ್ತಿಲ್ಲ ಅನ್ಕೋಬೇಡ್ರಿ ನೀವು. ನಾವೆಲ್ಲ ಮಾಡ್ತಾ ಇರೋದೇ ಇದೇನು ಬೇರೆ ಅಲ್ಲ. ನಮ್ಮ ಬದುಕನ್ನು ನಾವು ಮಾಡ್ತಾ ಇರೋ ಬದುಕನ್ನು ನೋಡೇ ಶರಣರು ನಮ್ಗೆ ಹೇಳ್ಕೊಟ್ಟಾರ. ಸ್ವಲ್ಪ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಾರ, ನಾವು ಅಚ್ಚುಕಟ್ಟು ಜೀವನವನ್ನು ಮಾಡ್ತೀವಿ. ಒಂದನೇದು ಶಿವಭಕ್ತಿ ಅಂದ್ರೆ ಏನು, ಶಿವಜ್ಞಾನ ಅಂದ್ರೆ ಏನು,
ಮತ್ತು ತಿಳ್ಕೊಳ್ಳೋಣ. ಶಿವಜ್ಞಾನ ಅಂದರೆ ನಾನು ಆ ಪರಮಾತ್ಮನ ಸೃಷ್ಟಿ, ಈ ಸೃಷ್ಟಿಯಲ್ಲಿರುವಂಥ ಸಕಲ ಚರಾಚರ ವಸ್ತುಗಳನ್ನೆಲ್ಲ ಯಾರು ಸೃಷ್ಟಿ ಮಾಡಿದಾರಪ್ಪ? ಪರಮಾತ್ಮ, ಭಗವಂತ, ದೇವರು, ಬೇರೆ ಬೇರೆ ರೀತಿಯಿಂದ ಶಿವ, ಅದು ಚೈತನ್ಯ, ವಿಶ್ವ ಚೈತನ್ಯ, ಹಿಂಗೆಲ್ಲ ಕರಿತೇವೆ ನಾವು. ದೇವರಿಗೆ ಹಲವಾರು ಹೆಸರುಗಳು. ಆತನ ಪ್ರಸಾದ ಇದು, ಆತನ ಕರುಣೆಯಿಂದ ನಾವು ಬದುಕ್ತಾಕತ್ತೀವಿ. ಎಲ್ಲ ಉಣ್ಣೋದು, ತಿನ್ನೋದು, ಬದುಕೋದು ಎಲ್ಲ ಕೊಟ್ಬಿಟ್ಟ ನಮಗೆ. ಈ ಪ್ರಪಂಚದಾಗ ಕಾಣುವಂಥ ಎಲ್ಲ ಸಸ್ಯ ಸಂಪತ್ತನ್ನು, ಫಲ, ಮನಿ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುತ್ತುವ ಗಾಳಿ ನಿಮ್ಮ ದಾನ. ನಾವು ಜೀವಂತ ಇರಬೇಕಾದ್ರೆ ಗಾಳಿ ಕೊಟ್ಟಾನ, ಪ್ರಾಣವಾಯು. ಅದಿರಲಿಲ್ಲ ಅಂದ್ರೆ ನಾವು ಜೀವಂತ ಇರೋಕ್ಕೆ ಸಾಧ್ಯ ಇಲ್ಲ. ಇವ್ರು ಬಿತ್ಕೊಂಡು ಚೆನ್ನಾಗಿ ಬೆಳೆದು ಆಹಾರವನ್ನು ತಯಾರು ಮಾಡ್ಕೊಳ್ಳಿ ಅಂತೇಳಿ ಭೂಮಿ ಕೊಟ್ಟಾನ, ಅದನ್ನು ಹದ ಮಾಡ್ಕೊಳ್ಳೋಕೆ ನೀರು ಕೊಟ್ಟಾನ. ಆಮೇಲೆ ನಾನು ರಾಶಿ ಮಾಡ್ಕೊಂಡು ತೂರ್ಕೋಬೇಕಲ್ಲ ನಾವು, ಅದಕ್ಕೆ ಗಾಳಿ ಕೊಟ್ಟಾನ. ಅಷ್ಟೇ ಅಲ್ದ ಏನು ಮಾಡ್ಯಾನ, ಶಾಖ ಕೊಡುವಂಥ ಕೆಲಸಕ್ಕೆ ಬೆಂಕಿನೂ ಕೊಟ್ಟಾನ ನಾವು. ಎಲ್ಲ ರೀತಿಯಿಂದ ಇವೆಲ್ಲ ಯಾರ ಪ್ರಸಾದ? ಇವು ಅವನ ಪ್ರಸಾದ. ಇಲ್ಲಿ ನಾನು ಅನುಭವಿಸ್ತಿರುವಂತಹ ಪ್ರತಿಯೊಂದು ಕೆಲಸ, ವಸ್ತು ಏನದವನು, ಇದೆಲ್ಲವೂ ಪರಮಾತ್ಮನ ಪ್ರಸಾದ ಅಂಥೇಳಿ ನಾವು ಒಳ್ಳೆಯ ಭಾವನೆಯಿಂದ ಇರುವುದು ಏನೈತಲ್ಲ, ಅದು ಶಿವಜ್ಞಾನ. ಗೊತ್ತಾಯ್ತಲ್ಲ? ನಮಗೆಲ್ಲ ಕೊಟ್ಟವನೆಲ್ಲ ದೇವರು, ಆತನನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಅನ್ನುವಂಥ ಭಾವ ಇಟ್ಕೊಂಡ್ವಿ ಅಂದ್ರೆ ಅದು ಶಿವಜ್ಞಾನ. ಎರಡನೇದು ಶಿವಶಕ್ತಿ. ಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತಿರ್ತೈತಿ, ನೀವು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಿರ್ತೀರಿ. ದೊಡ್ಡ ಬಿರುಗಾಳಿ ಬೀಸ್ತಿರ್ತೈತಿ, ನೀವು ಹೋಗೋಕ್ಕಾಗುತ್ತಾ? ಭಾಳ ದೊಡ್ಡ ಬಿರುಗಾಳಿ ಐತೆ ಅಂದ್ರೆ ನಾವು ಅದ್ರ ಕೂಡ ಕೇಳ್ಕೊಂಡು ಹೋಗ್ಬಿಡ್ತೀವಿ, ಗಾಳಿಯಾಗ ಹಾದು ಹೋಗ್ಬಿಡ್ತೀವಿ. ಅದಕ್ಕೆ ಶಿವಶಕ್ತಿ ಅಂದ್ರೆ ಬಹಳ ಅದ್ಭುತವಾದಂಥ ಶಕ್ತಿ ಅದು. ಅದನ್ನು ಮತ್ತೆ 6 ವಿಧದಲ್ಲಿ ಅದನ್ನು ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಶಿವಶಕ್ತಿನೇ ಶಿವಭಕ್ತಿ. ನಾವು ನಮ್ಮ ಆಡ ಭಾಷೆ ಶಿವಭಕ್ತಿ ಅಂತ ಹೇಳ್ಕೋಬೇಕು. ಒಂದನೇದ್ದು ಶ್ರದ್ಧಾಭಕ್ತಿ, ಎರಡನೇದ್ದು ನಿಷ್ಠಾಭಕ್ತಿ, ಮೂರನೇದ್ದು ಅವಧಾನ ಭಕ್ತಿ, ನಾಲ್ಕನೇದ್ದು ಆನಂದ ಭಕ್ತಿ, ಐದನೇದ್ದು ಸಮರಸ ಭಕ್ತಿ. ಆನಂದ ಭಕ್ತಿ ಮತ್ತು ಸಮರಸ ಭಕ್ತಿ. ಈ ಏನಪ್ಪ ಏನು ಹೇಳ್ತಾ ಇದ್ದೀರಿ ನೀವು? ಇವೆಲ್ಲ ನಾವು ದಿನ ಮಾಡ್ತೀವಿ, ದಿನ ಅನುಭವಿಸ್ತೀವಿ. ಅದನ್ನೇ ಶರಣರು ಎಷ್ಟು ಚಂದ ಹೇಳಿದ್ರಂದ್ರೆ, ಶ್ರದ್ಧಾಭಕ್ತಿ ಅಂದ್ರೆ ಏನು ಗೊತ್ತಾ? ಏನೋ ಹಿರಿಯರು ಹೇಳಿದ್ರು ಮಾಡ್ತೀವಿ ನಾವು ಅಷ್ಟೇ. ಅದು ಏನು ಒಳ್ಳೇದೇನು ಕೆಟ್ಟದ್ದೇನು ಏನೂ ನೋಡೋಂಗಿಲ್ಲ. ಬಟ್ ಇವ್ರು ಹೇಳಿದ್ರು ಏನಾಗ್ತಲ್ಲ, ಹಗಲು ಬಾವಿ ಹೋಗಿ ರಾತ್ರಿ ಹಾರಿದ್ರು ಅಂತಾರಲ್ಲ, ಇಲ್ಲೋ ಭಾಳ ನೀರದಾದ ಹಾರುವಂತಂತ ಹೇಳಿ ಯಾರೋ ಒಬ್ಬ ಪಂಡಿತ್ ಹೇಳಿದ್ನ ಹೋಗಿ ಹಾರಿಬಿಡು ಮಂದಿ ನಾವು. ಅಂದ್ರೆ ಒಳ್ಳೇದೇನಾಗುತ್ತೆ ಕೆಟ್ಟದ್ದೇನಾಗುತ್ತೆ ಅನ್ನೋದು ಆಲೋಚನೆ ಮಾಡದೇ ಇರುವಂಥ ಮಾಡುವಂಥ ಭಕ್ತಿ ಯಾವುದೈತಿ ಅದು ಶ್ರದ್ಧಾಭಕ್ತಿ. ಒಟ್ಟು ನಂಬೋದು ಅಷ್ಟೇ ಕೆಲಸ. ಎರಡನೇದ್ದು ನಿಷ್ಠಾಭಕ್ತಿ. ನಿಷ್ಠಾಭಕ್ತಿಯಲ್ಲಿ ಏನಿರುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಅಥವಾ ಗುರು ಅಥವಾ ತಂದೆ ತಾಯಿ ಹೇಳಿದ್ದ ವಿಷಯ ಇದು ಸರಿ ಐತೋ ಇಲ್ಲ ಅಂಥೇಳಿ ನಾವು ಆಲೋಚನೆ ಮಾಡ್ತೀವಿ, ನಿರ್ಧಾರ ಮಾಡ್ತೀವಿ. ಈ ಏನು ನಿರ್ಧಾರ ಮಾಡ್ತೀವಲ್ಲ, ಒಳ್ಳೇದು ಯಾವುದು ಅನ್ನೋದು ಮಾಡಿ, ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಅಷ್ಟೇ ಮಾಡೋದೇನೈತಲ್ಲ ನಿಷ್ಠಾಭಕ್ತಿ. ಇನ್ನು ಮೂರನೇದ್ದು ಅವಧಾನ ಭಕ್ತಿ. ಏನೇ ನಾವು ಅಡುಗೆ ಮಾಡಿದ್ರೆ ನಾವೇನು ಮಾಡ್ತೀರಪ್ಪ, ಶಿವ ಶಿವ ಅಂಥೇಳಿ ದೇವರಿಗೆ ಎಡೆ ಮಾಡಿ ಉಣ್ತೇವಿಲ್ಲ ಎಲ್ಲರೂ ಮಾಡ್ತೀವಿ ಈ ಕೆಲಸ. ಅದು ಏನಪ್ಪ ಅಂದರೆ, ನೀ ಕೊಟ್ಟ ಪ್ರಸಾದ ನಿಮಗೆ ಅರ್ಪಿಸ್ತೀನಿ ಅನ್ನುವಂಥ ಭಾವನೆ ಇಟ್ಕೊಂಡು. ಏನು ನಾವು ಕೊಟ್ಟರೆ ದೇವರು ಉಣ್ತಾರ? ಇಲ್ಲ. ಆದರೆ ಆಹಾರ ಹೋಗಿ ಪ್ರಸಾದ ಆಗಬೇಕಾದ್ರೆ ಅದನ್ನು ದೇವರಿಗೆ ನೈವೇದ್ಯ ಮಾಡಲೇಬೇಕು. ಮಾಡಿದಾಗ ಅದು ಪ್ರಸಾದವಾಗಿ ಪರಿವರ್ತನೆ ಆಗುತ್ತೆ. ಆ ಪ್ರಸಾದವನ್ನು ನಾವು ಸೇವನೆ ಮಾಡಿದಾಗ ನಮಗೆ ಒಳ್ಳೆಯ ಗುಣಗಳು ನಮಗೆ ಬರ್ತಾವೆ. ಇನ್ನು ಅನುಭವ ಭಕ್ತಿ. ಈಗ ಅವ ಕೊಟ್ಟ ಪ್ರಸಾದವನ್ನು ಆಹಾರವನ್ನು ಪ್ರಸಾದ ಮಾಡ್ಕೊಂಡು ಊಟ ಮಾಡಿದ್ವಿ. ಮತ್ತು ನಾವು ಸೇವನೆ ಮಾಡಿದ್ಮೇಲೆ ಅದು ಆಹಾರ ಏನಾಗುತ್ತೆ ರೀ? ಪಚನ ಆದಮೇಲೆ ಏನಾಗುತ್ತೆ ರೀ? ರಕ್ತ ಆಗುತ್ತೆ.
ರಕ್ತ ಹೋಗಿ ಇಡೀ ದೇಹದ ತುಂಬ ಸಂಚಾರ ಮಾಡ್ತೈತಿ. ಸಂಚಾರ ಮಾಡಿ ನಮ್ಗೆ ಶಕ್ತಿ ಕೊಡ್ತೈತಿ, ನಮಗೆಲ್ಲ ಕ್ರಿಯೆಗಳನ್ನು ಮಾಡಲಿಕ್ಕೆ ಬಲ ಕೊಡ್ತೈತೆ. ಅದಕ್ಕೆ ಆ ಶಿವನ ಪ್ರಸಾದವನ್ನು ಸೇವಿಸಿದಾಗ ಆಗುವಂಥ ಪರಿಣಾಮ ಏನಿದೆಯಲ್ಲ ದೇಹದಲ್ಲಿ, ಏನೋ ಒಂದು ರಕ್ತ, ಒಂದು ನಾಡಿಗಳು ಎಲ್ಲವೂ ಕೆಲಸ ಮಾಡ್ತಾವಲ್ಲ, ಇದು ಅನುಭವ ಭಕ್ತಿ. ನಮಗೆ ಅನುಭವ ಆಗುತ್ತೆ. ಉಂಡಿದ್ದು ರಕ್ತ ಆತಂತ ಅಂತೀವಿ ನಾವು, ಸಾಮಾನ್ಯ ಮಾತಾಡ್ತೇವೆ ಊರಲ್ಲಿ. ಸ್ವರ್ಗಿದ್ನಂದ್ರೆ ಉಂಡಿದ್ದ ರಕ್ತ ಹೊಟ್ಟೆ ಎತ್ತಿಲ್ಲ, ಹಳ್ಳೆ ನೆತ್ತಿಗೆ ಎತ್ತಿಲ್ಲ ಅಂತಿರ್ತೀವಿ ನಾವು. ಹಂಗಿರು ಉಂಡಿದ್ದು ರಕ್ತ ಆತು, ಒಳ್ಳೆಯದು ಆತು ಅನ್ನುವಂಥ ಅನುಭವಿಸೋದೇನೈತಲ್ಲ ಅದು ಅನುಭವ ಭಕ್ತಿ. ಇನ್ನು ಆನಂದ ಭಕ್ತಿ, ಯಾವಾಗ ರಕ್ತ ಸರಿಯಾಗಿ ಸಂಚಾರ ಮಾಡಿ ನಮ್ಗೆ ಯಾವುದೂ ರೋಗ ಬರಲಾರ್ದಂಗೆ ಇಟ್ಟಾಗಿ ಏನಾಗುತ್ತೆ ರೀ ನಮ್ಗೆ ಆನಂದ. ರೋಗ ಬಂದಾಗ ಏನಾಗುತ್ತೆ? ನೋವಾಗುತ್ತೆ, ದುಃಖ ಆಗುತ್ತೆ. ನೋವು ಬರಲಾರ್ದ, ದುಃಖ ಬರಲಾರ್ದಂತ ಇರುವಂಥ ಸ್ಥಿತಿ ಏನೈತಲ್ಲ ಅದು ಆನಂದ ಭಕ್ತಿ. ಕೊನೆಯದಾಗಿ ಇಷ್ಟೆಲ್ಲ ಆದಮೇಲೆ ಏನಾಗುತ್ತಂದ್ರೆ ನಾವು ಮಾಡುವ ಕೆಲಸಗಳು ಎಲ್ಲವೂ ಏನಾಗ್ತಾವಂದರೆ ಆ ಪರಶಿವ ಮತ್ತು ನಾನು ಬೇರೆ ಬೇರೆ ಅಲ್ಲ. ಇಷ್ಟೆಲ್ಲ ಆಗಿರ್ತೈತಲ್ಲ, ದೇವ್ರು ಕೊಟ್ಟಿರ್ತಾನೆ, ಅದು ಉಣ್ತೇವಿ, ಉಂಡಿದ್ದು ಒಳ್ಳೆ ಪರಿಣಾಮ ಆಯ್ತು ನಮಗೆ. ಅಂದಮೇಲೆ ಇದು ಎಲ್ಲವೂ ಪರಮಾತ್ಮನ ಶಕ್ತಿಯಿಂದ ಆಗ್ತಾ ಇದೆ. ಅದು ಪರಶಕ್ತಿ, ಇಲ್ಲಿರೋದು ಜೀವಶಕ್ತಿ. ಇವೆರಡೂ ಬೇರೆ ಬೇರೆ ಅಲ್ಲ ಅನ್ನುವಂಥ ಯಾವಾಗ ಭಾವ ಬರ್ತೈತೆ ನಮಗೆ, ನಾನು ದೇವನ ಮಗನೇ, ದೇವರ ಮಕ್ಕಳೇ ನಾವು ಅನ್ನುವಂಥ ಭಾವ ಯಾವಾಗ ಬರ್ತೈತಲ್ಲ ಅದು ಸಮರಸ ಭಕ್ತಿ. ಇನ್ನು ಎರಡು ಮುಗಿದು ಶಿವಜ್ಞಾನ, ಶಿವ ಭಕ್ತಿ ಮುಗಿ. ಇನ್ನು ಮೂರನೇದು ಶಿವಧ್ಯಾನ. ಶಿವಧ್ಯಾನ ಮಾಡೋದಂತಂದ್ರೆ ನಾವು ದಿನ ಲಿಂಗಾಯತರು, ವಿಶೇಷವಾಗಿ ಲಿಂಗಾಯತರಿಗೆ ಅನ್ವಯಿಸುತ್ತೆ ಹೆಚ್ಚು. ನಾವು ಲಿಂಗ ಹಾಕ್ಕೊಂಡಿರ್ತೇವೆ. ನಾವು ಕಾಯ ವಾಚ ಮನಸ ಪೂಜೆ ಮಾಡಬೇಕು. ಎಲ್ಲೋ ಚಿತ್ತ ಇಟ್ಕೊಂಡು ಹೆಂಗೆಂಗೋ ಪೂಜೆ ಮಾಡಿದ್ರೆ ಅದು ದೇವರ ಒಲಿಮೆ ನಮಗೆ ಆಗೋದಿಲ್ಲ. ಅದಕ್ಕೆ ಇಷ್ಟಲಿಂಗವನ್ನು ಅತ್ಯಂತ ಶ್ರದ್ಧೆಯಿಂದ ನಾವು ಪೂಜೆ ಮಾಡೋದು ಅಥವಾ ಧ್ಯಾನ ಮಾಡೋದು ಏನೈತಲ್ಲ ಇದು ಶಿವಧ್ಯಾನ. ಲಿಂಗವನ್ನು ಹಿಡಿದುಕೊಂಡು ದೃಷ್ಟಿಯೋಗವನ್ನು ಮಾಡ್ತೀವಿ ನಾವು. ಅದನ್ನು ನೋಡ್ತಾ 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 ನಮ್ಮ ದೇಹದಲ್ಲಿ ಏನಾಗುತ್ತಂದರೆ ಈ ವಿಶ್ವದಲ್ಲಿರುವಂಥ ಶಕ್ತಿ ಅನ್ನೋದು ಲಿಂಗು ಹೀರ್ತತಿ. ಲಿಂಗು ಅಂದ್ರೆ ಒಂದು ನಮೂನಿ ಬ್ಯಾಟ್ರಿ ಇದ್ದಂಗೆ. ಇವತ್ತು ನಾವೆಲ್ಲರೂ ಮೊಬೈಲ್ ಉಪಯೋಗ ಮಾಡ್ತೀವಿ. ಮೊಬೈಲು ಇಡೀ ದಿನ ಬಳಕೆ ಮಾಡ್ತೀವಿ, ಏನಾಗುತ್ತದು ಚಾರ್ಜ್ ಹೋಗ್ಬಿಡ್ತೈತೆ. ಮತ್ತು ಮೊಬೈಲ್ ನಡಿಬೇಕಂದ್ರೆ ಏನು ಮಾಡ್ಬೇಕು ನಾವು? ರೀಚಾರ್ಜ್ ಮಾಡಲೇಬೇಕು. ಹಂಗೆ ಈ ನಮ್ಮ ದೇಹದಲ್ಲಿರುವಂಥ ಜ್ಞಾನಕ್ರಿಯೆಗಳು, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎರಡೂ ನಡಿಬೇಕಂದ್ರೆ ಇದಕ್ಕೆ ನಾವು ಮತ್ತು ದಿನನಿತ್ಯ ರೀಚಾರ್ಜ್ ಮಾಡಲೇಬೇಕು. ದಿನನಿತ್ಯ ರೀಚಾರ್ಜ್ ಮಾಡೋದು ಯಾವುದಪ್ಪ ಅಂದ್ರೆ ಇಷ್ಟಲಿಂಗ ಪೂಜೆ. ನಾವು ನಿತ್ಯವೂ ಅದನ್ನು ಪೂಜೆಯನ್ನು ಶ್ರದ್ಧೆಯಿಂದ ನೋಡ್ತಾ ನೋಡ್ತಾ ಕೂತ್ಕೊಂಡ್ರೆ ವಿಶ್ವದಲ್ಲಿರುವಂಥ ಶಕ್ತಿಯನ್ನು ಹೀರ್ಕೊಳ್ತೈತಿ. ತನ್ನಲ್ಲಿ ಇದು ಲಿಂಗದಲ್ಲಿ ತನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೈತಿ. ಹೆಂಗೆ ಮೊಬೈಲ್ ಬ್ಯಾಟ್ರಿ ಇಟ್ಕೊಂಡೈತೆ ಹಂಗೆ. ಆಮೇಲೆ ನಾವು ಕೆಲಸ ಮಾಡ್ದಂಗೆ ನಾವೇನೋ ಎಲ್ಲ ದೈಹಿಕ ಮಾನಸಿಕ ಎಲ್ಲ ಕ್ರಿಯೆಗಳಿಗೆ ಬಿಡುಗಡೆ ಮಾಡಬೇಕಾವು. ಈ ರೀತಿಯಾಗಿ ಮಾಡೋದೇನಪ್ಪ ಆಯ್ತಲ್ಲ ಇದು ಶಿವಧ್ಯಾನ. ಇನ್ನು ಶಿವವೃತ, ನಮಗೆ ಭಾಳದವ್ರ ವೃತ ಸುಮಾರು ವೃತ ಅದಾವು. ಶನಿವಾರಕ್ಕೊಮ್ಮೆ, ಐತಾರಕ್ಕೊಮ್ಮೆ, ಸೋಮವಾರಕ್ಕೊಮ್ಮೆ, ಮಂಗಳವಾರಕ್ಕೊಮ್ಮೆ, 7 ವಾರ, ಇನ್ನೊಂದು 10 ವಾರ ಇದ್ರೆ 10 ಉಪವಾಸ ಮಾಡ್ತಿದ್ವಿ ನಾವು, 1 ಒಪ್ಪತ್ತು ಮಾಡ್ತಿದ್ವಿ ನಾವು. ಬೆಳಗ್ಗಿಂದ ಸಂಜೆ ಮಟ್ಟ ಊಟ ಮಾಡದೇವ್ರು ಸಂಜೆ ಮುಂದೆ ಒಂದು ಮರಗಟ್ಟಲೆ ಅಥವಾ ಒಂದು ಗಂಗಾಳಗಟ್ಟಲೆ ಒಗ್ಗರಣೆ ಮೆಣಸಿಗೆ ತಿಂದರು. ಇದು ಉಪವಾಸ ಅಲ್ಲ, 1 ಒಪ್ಪತ್ತು ಅಲ್ಲ. ಉಪವಾಸ ಮಾಡೋದು ಯಾಕಪ್ಪ ಅಂದರೆ 1 ಒಪ್ಪತ್ತು ಇರೋದೇನಂದ್ರೆ 1 ವಾರ ದುಡ್ದಿರ್ತೈತಿ ಯಂತ್ರ. ನೀವೇನು ಕೊಡ್ತೀರ ಅದನ್ನು ಪಚನ ಮಾಡ್ತೈತಿ ಅದು ಹೊಟ್ಟೆ. ಅದಕ್ಕೊಂದಿಟ್ಟು ವಿಶ್ರಾಂತಿ ಬೇಕಲ್ಲ. ನಾವು ಭಾಳ ಕೆಲಸ ಮಾಡೋದಕ್ಕೂ ಏನು ಮಾಡ್ತೀವಿ? ವಿಶ್ರಾಂತಿ ತೊಗೊತೀವಿ. ಹಂಗಾಗಿ ಈ ಹೊಟ್ಟೆಗೆ ವಿಶ್ರಾಂತಿ ಕೊಡೋ ಸಲುವಾಗಿ 1 ಒಪ್ಪತ್ತು ಮಾಡ್ಬೇಕಂತ. ಅದು ಹೆಂಗೆ ಮಾಡಬೇಕು? ಹಣ್ಣು, ಹಂಪ್ಲ, ಪಾನಕ, ಹಣ್ಣಿನ ರಸ ಇಂಥ ಕುಡಿದು ಇರಬೇಕು. ಒಗ್ಗರಣೆ ಮೆಣಸಿನ್ಕಾಯಿ ತಿಂದು ಒಪ್ಪತ್ತು ಮಾಡಬೇಡ. ಗೊತ್ತಾಯ್ತಲ್ಲ? ಅಂದರೆ ಶಿವವ್ರತ ಅಂದರೆ ಏನಂದರೆ ಈ ಎಲ್ಲ ವ್ರತಗಳನ್ನು ಮಾಡೋದ್ರಿಂದ ಪರಮಾತ್ಮ ಒಲಿಯೋದಿಲ್ಲ. ಶಿವ ವ್ರತ ಅಂದರೆ ಏನಂದರೆ ಪರಧನವನ್ನು ಚಲಬೇಕು ಶರಣಂಗೆ ಪರದೈವನಲ್ಲವ ಇಲ್ಲ ಪರಧನವ ಒಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸ್ತ್ರೀಯ ಒಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ. ಹಿಂಗೆ ಇನ್ನೊಬ್ಬರದನ್ನು ನಾವು ಬಯಸದೆ ಇರುವಂಥದ್ದು ಅಂತ ನಿಜವಾದ ವೃತ್ತ ಇದು.
ಇಂತಹ ವ್ರತಗಳು ಮಾಡಬೇಕು. ನಮ್ಮದನ್ನು ನಾವು ಕಷ್ಟಪಡಬೇಕು, ನಮ್ಮದನ್ನು ನಾವು ಅನುಭವಿಸ್ಬೇಕು. ಅದು ಶಿವವ್ರತ. ಕೊನೆಯದಾಗಿ ಶಿವಾರ್ಚನೆ. ಶಿವಾರ್ಚನೆಯಲ್ಲಿ ಒಂದನೇದ್ದು ಪ್ರಾರ್ಥನೆ. ಅಂದರೆ ಇಷ್ಟಲಿಂಗ ಶಿವಯೋಗ ಅಂತ ಹೇಳಿದ್ನಲ್ಲ ಮೊದಲು, ಅದನ್ನು ಮೊದಲು ಒಳ್ಳೆಯ ವಚನಗಳನ್ನು ತಗೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಆದಮೇಲೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಮೇಲೆ ಇಷ್ಟಲಿಂಗ ಯೋಗ ಮಾಡಬೇಕು. ಅದಾದಮೇಲೆ ಅಲ್ಲೇ ಮನೆಯನ್ನು ನಾವು ಕೂತ್ಕೊಂಡು ನಾವು ಒಂದು ವಚನನೋ 2 ವಚನನೋ ಅನುಭವ ಮಾಡೋದಂದ್ರೆ ಒಬ್ರಿಗೊಬ್ರು ಚಿಂತನೆ ಮಾಡೋದು, ಹೇಳೋದು, ಒಬ್ರಿಗೆ ಹೇಳೋದು, ಒಬ್ರಿಗೆ ಕೇಳೋದು. ಇದನ್ನು ಮಾಡಿಬಿಟ್ರೆ ಈ ಎಲ್ಲ ಕ್ರಿಯೆಗಳಲ್ಲಿ ನಾವಿರೋದೇ ಶಿವಚಿಂತೆ ಅಂತೇಳಿ ಬಸವಾದಿ ಶರಣರು ಹೇಳ್ತಾರೆ. ಇನ್ನು ಕೊನೆಯ 2 ತತ್ವ, ಒಂದು ಶಿವಯೋಗ ಮುಗೀತೀಗ, ಕಾಯಕ ಮತ್ತು ದಾಸೋಹ. ಅದೇನು ಭಾಳ ಇಲ್ಲ, ಸಂಕ್ಷಿಪ್ತ ಮುಗಿಸ್ಬಿಡ್ತೀನಿ. ಕಾಯಕ ಅಂತಂದ್ರೆ ನಮ್ಮ ಕರ್ತವ್ಯ ಏನೈತಪ್ಪ, ನಾನು ಡಾಕ್ಟ್ರ್, ನನ್ನ ಡಾಕ್ಟ್ರ್ ವೃತ್ತಿಯನ್ನು ನಾನು ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಗವಿಶಪ್ಪ ಅವ್ರ ಎಲೆಕ್ಟ್ರಿಕಲ್ ಶಾಪ್ ಐತಿ, ಅದನ್ನು ಅವ್ರು ಶ್ರದ್ಧೆಯಿಂದ ಮಾಡಬೇಕು. ಇಲ್ಲಿ ಭಾಳ ಜನ ರೈತರಿದ್ದೀವಿ. ನಮ್ಮ ಭೂಮಿ ತಾಯಿಯನ್ನು ಫಲವತ್ತಾಗಿ ಆಗೋ ಸಲುವಾಗಿ ಹದ ಮಾಡಬೇಕು, ಒಳ್ಳೆಯ ಬೀಜಗಳನ್ನು ನಾಟಿ ಮಾಡಬೇಕು. ಆಮೇಲೆ ಅದು ಬೆಳೆ ಬರೋ ಸಲುವಾಗಿ ಏನೇನು ರಕ್ಷಣೆ ಮಾಡ್ಬೇಕನ್ನೆಲ್ಲ ಮಾಡಬೇಕು. ಕೊನೆಗೆ ಬಂದ ಮೇಲೆ ಒಳ್ಳೆಯ ರೀತಿಯಿಂದ ರಾಶಿ ಮಾಡ್ಬೇಕು, ಕ್ರಮಬದ್ಧವಾಗಿ ರಾಶಿ ಮಾಡಬೇಕು. ಹಿಂದೊಂದು ಪದ್ಧತಿ ಇತ್ತು ಹಳ್ಳ್ಯಾಗ, ಈಗ ಐತಿ ಎಲ್ಲೋ ಗೊತ್ತಿಲ್ಲ ನಾನು. ರಾಶಿ ಆದ ಕೂಡಲೇ ಊರಿನಲ್ಲಿ ಸ್ವಾಮಿಗಳಿಂದ ಹಿಡ್ಕೊಂಡು ಆಯ್ಗಾರ ಅಂತಿದ್ರು. ಈಗಿಲ್ಲ, ಹೆಚ್ಚು ಕಡಿಮೆ 90% ಹೋಗಿಬಿಡತ್ತೆ ಐಗಾರಿಕೆ ಇದು ಪದ್ಧತಿ ಗ್ರಾಮದಲ್ಲಿ. ಆ ಊರಿನ ಸ್ವಾಮಿಗಳಿಂದ ಹಿಡ್ಕೊಂಡು ಮಾದಿಗ, ಹರಿಜನ, ಚಲವಾದಿಯವರು ಎಲ್ಲವರೆಗೂ ಎಲ್ಲ ಕೆಲಸ ಮಾಡೋರು. ಕಾಯಕ ಬಟ್ಟೆ ಒಗಿತಿರ್ತಾರೆ, ಹಡಪದ ಕೆಲಸ ಮಾಡ್ತಿರ್ತಾರೆ, ಚಪ್ಪಲಿ ಹೊಲಿತಿರ್ತಾರೆ. ಅವರೆಲ್ಲರೂ ರಾಶಿ ಆತಂದ್ಮೇಲೆ ಬಂದು ಸಾಲ್ಕ ಕುಂದಿರ್ತಿದ್ರು. ಇವರು ಎಷ್ಟು ಬೆಳೆದು ರಾಶಿ ಮಾಡಿರ್ತಿದ್ರು, ಅವ್ರಿಗೆಲ್ಲರಿಗೂ ಅದು ಬೆಳೆದಿದ್ರಲ್ಲಿ ಅವರಿಗೆ ಹಂಚ್ತಿದ್ರು. ಅದು ಭಿಕ್ಷೆ ಅಲ್ಲ, ಮತ್ತು ನೆನಪಿಟ್ಕೋರಿ. ಅದೇನಪ್ಪ ಅಂದರೆ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು ಅಂತ ಹೇಳಿ ಬಸವಾದಿ ಶರಣ ಹೇಳ್ತಾರೆ. ಅಂದ್ರೆ ಏನು, ಅದು ಇದೆಲ್ಲ ಕೊಟ್ಟಿದ್ದು ರಾಶಿ ಮಾಡಿದ್ದೇನೆ, ಎಲ್ಲ ಮಾಡಿದ್ದು ನಾ ಮಾಡೇನು, ಖರೆ ಕ್ಷಮಾಪಟ್ಟೇನು ಅಷ್ಟೇ. ಎಲ್ಲ ಕೊಟ್ಟಿದ್ದು ಆತನೇ. ಒಂದು ಬೀಜ ಹೋಗಿ ಮೊಳಕೆಯಾಗಿ, ಒಂದು ಗಿಡವಾಗಿ, ಅದು ಹೂವಾಗಿ, ಕಾಯಾಗಿ, ಫಲವನ್ನು ಕೊಟ್ಟು ಎಲ್ಲ ನಮ್ಗೆ ಎಲ್ಲ ಕೊಡ್ತೈತಿ. ಅಂದ್ರೆ ಅವ ಮಾಡಿದ ವ್ಯವಸ್ಥೆ ಅದು, ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಂಡು ಹಿಡ್ದಾರ ಏನು ಟೆಸ್ಟ್ ಬೇಬಿ ಕಂಡು ಹಿಡ್ದಾರ ಮನುಷ್ಯರನ್ನು ತಯಾರು ಮಾಡೋಕ್ಕೆ. ಆಮೇಲೆ ಈ ಗಿಡಗಳನ್ನು ಬೆಳೆಸುವಂಥದ್ದು ಟಿಶ್ಯೂ ಕಲ್ಚರ್ ಅಂತ ಬಂದೈತಿ, ವಿಜ್ಞಾನ ಅದು ಬಂದೈತಿ. ಒಳಗೆ ಕುತ್ಕೊಂಡ ಬೆಳೆಸೋದು. ಅದು ನೀವು ಬೆಳೆದಂಗೆ ಕಷ್ಟಪಟ್ಟು ಬೆಳೆದಂಗೆ ಆ ಬೆಳೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾಯಕ ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ನಾವು ಮಾಡೋ ಕೆಲಸ ಹೆಂಗಿರ್ಬೇಕಂದ್ರೆ ಸತ್ಯ ಆಚರಣೆ ಮಾಡಬೇಕು, ಸತ್ಯವಾದ ನಡವಳಿಕೆ ಇರಬೇಕು, ಶುದ್ಧವಾಗಿ ಪರಿಶುದ್ಧವಾಗಿರ್ಬೇಕು, ಯಾವುದೇ ಕಲ್ಮಶಗಳು ಇರಬಾರ್ದು. ಸತ್ಯ ಶುದ್ಧ ಕಾಯಕವನ್ನು ಯಾವುದನ್ನು ಮಾಡ್ತೇವೋ ಅದಕ್ಕೆ ಕಾಯಕ ಅಂತ. ಎಲ್ಲ ಕೆಲಸಗಳಿಗೂ ಕಾಯಕ ಅನ್ನೋದಿಲ್ಲ. ಎಲ್ಲ ವೃತ್ತಿಗಳಿಗೆ, ಕೆಲಸಗಳಿಗೆ ಕೆಲಸ ಅನ್ಬೋದೇ ಹೊರತು ಕಾಯಕ ಅನ್ನೋಕ್ಕಾಗೋಲ್ಲ. ಯಾವುದು ಸತ್ಯವಾಗಿದ್ದು ಶುದ್ಧವಾಗಿ ನಾವು ಮಾಡ್ತೇವೋ ಅದಕ್ಕೆ ಕಾಯಕ ಅಂತಾರೆ. ಇದು 2ನೇ ತತ್ವ. ಇನ್ನು 3ನೇದ್ದು ದಾಸೋಹ. ಹಿಂದಿನಿಂದ ನಾನು ಹೇಳಿದ್ಮೇಲೆ ಈಗ ಆಯ್ಗಾರಿಗೆಲ್ಲ ಕೊಡುವಂಥದ್ದು. ಇದು ಏನಪ್ಪ ಅಂದ್ರೆ ದಾಸೋಹ ಇದು. ತಾನೂ ಬೆಳೆದು ಆ ಬೆಳಿಬೇಕಾದ್ರೆ ಅವರು ದುಡ್ದಿರ್ತಾರೆ ರೀ. ನಮಗೆ 7 ಮಕ್ಳು ಇರ್ತಾರಲ್ಲ, ಎಲ್ಲರೂ ಇರ್ತಾರೆ. ದನ ಹಕ್ಕಿ ಕ್ಲೀನ್ ಮಾಡೋರು ಇರ್ತಾರೆ, ಹೋಗಿ ಸಗಣಿ ಎಲ್ಲ ಬಳ್ದು ಹೋಗಿ ತಿಪ್ಪಿಗೆ ಹಾಕಿ ಬರೋರು ಇರ್ತಾರೆ, ಮನೆಗೆ ಹೋಗಿ ಎಲ್ಲ ಎತ್ತಿನ ಕೆಲಸ, ರೈತರ ಕೆಲಸ ಎಲ್ಲ ಮಾಡೋಕ್ಕೂ ಆಳುಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಷ್ಟೂ ಕೂಡ ಮಾಡಿರ್ತೀವಿ ನಾವು. ಏನು ಎಲ್ಲರೂ ಶೇರ್ ಮಾಡಿದಂಥದ್ದನ್ನು ನಾವೆಲ್ಲರೂ ಹಂಚಿ ಊಟ ಮಾಡೋದು. ನಾನೊಬ್ಬನೇ ಮಾಡಂಗಿಲ್ಲ, ಯಾಕಂದ್ರೆ ಅವ ಕೊಟ್ಟದ್ದು ದ್ರವ್ಯ. ಇದನ್ನೆಲ್ಲರಿಗೂ ನೀಡಬೇಕಪ್ಪ. ನಾವೆಲ್ಲರಿಗೂ ಕೊಟ್ಟು ಹಂಚ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಪರಮಾತ್ಮನಿಗೆ ಸಲ್ತೈತೆ ಅನ್ನುವಂಥ ತತ್ವ ಏನೈತಲ್ಲ, ಅದು ದಾಸೋಹ. ಇಷ್ಟು ಹೇಳಿ ಇನ್ನು ಕೊನೆಯದಾಗಿ ನಾವು ವಿಶ್ವಗುರು ಬಸವೇಶ್ವರ ಟ್ರಸ್ಟ್, ನಾ ಇದುವರೆಗೆ ಏನು ಹೇಳ್ಕೊಂಡು ಬಂದೋ ಈ ಎಲ್ಲ ಕೆಲಸ ನಾವು ಮಾಡಕತ್ತೀವಿ. ನಾವು ನಮ್ಮ ಟ್ರಸ್ಟಿನ ಎಲ್ಲ ಸರ್ವಸ್ವ 35 ಕುಟುಂಬದೇವು. ಸತ್ಯ ಶುದ್ಧ ಕಾಯಕ ಮಾಡಿ ನಿತ್ಯವೂ ಸುಶೀಲವಾದಂಥ ಕೆಲಸಗಳ ಜೊತೆ ಪ್ರಾಮಾಣಿಕವಾಗಿ ಪರಿಶುದ್ಧ ಮನಸ್ಸಿನಿಂದ ಸತ್ಯದಿಂದವಾಗಿ ನಾವು ಕೆಲಸ ಮಾಡುವಂಥ ಇದೊಂದು ಗುಂಪು ನಾವು ಎಲ್ಲ ಶೇರ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದ್ರೆ, ಪ್ರಮುಖ ಉದ್ದೇಶ 1ನೇದ್ದು
ವಚನಗಳನ್ನು ಅರ್ಥ ಮಾಡ್ಕೊಂಡು ಓದಬೇಕು. ಎಲ್ಲರಲ್ಲಿ ಈ ಅಭ್ಯಾಸ ಬೆಳಿಬೇಕು. ನಮ್ಮ ವಿಶೇಷವಾಗಿ ನಮ್ಮ ಮಕ್ಕಳಲ್ಲಿ ತುಂಬಬೇಕು ನಾವು ಈ ಅಭ್ಯಾಸ. ನಮ್ಮದಂತೂ ಮುಗಿದು ಬಿಟ್ಟೈತಿ. ನಾವು ಅಂತ್ಯ ಕಾಲದಾಗ ಅದೇವಿ, ಕೆಲವೊಂದು ಮಧ್ಯ ಕಾಲದಾಗ ಅದೇರಿ, ಎಲ್ಲ ಅದೇರಿ ನಾವು. ಆದ್ರೆ ಈ ಒಂದು ಬಸವಾದಿ ಶರಣರು ಬಿತ್ತಿ ಹೋದಂಥ ತತ್ವಗಳನ್ನು ನಾವು ಮುಂದಿನ ಪೀಳಿಗೆಗೆ ಮುಂದುವರಿಸ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಇದನ್ನು ತರಬೇತಿ ಕೊಡಬೇಕು. ಒಂದನೇದ್ದು ವಚನಗಳನ್ನು ಓದಿಸೋದು, ಬಾಯ್ಪಾಠ ಮಾಡಿಸುವಂಥ ರೂಢಿ ಹಾಕಬೇಕು. ಎರಡನೇದ್ದು ಬಸವಾದಿ ಶರಣರು ತಮ್ಮ ಜೀವನವನ್ನೇ ಬಲಿ ಕೊಟ್ಟು ನಮಗೆ ಜೀವಂತವಾಗಿಟ್ಟರು. ನಮ್ಮನ್ನು ಮಧುವರಸ ಹರಳಯ್ಯ ಆದಂಥ ಅವರ ತಮ್ಮ ಮಕ್ಕಳ ವಿವಾಹವನ್ನು ಮಾಡಿದಾಗ, ಬಸವಣ್ಣವ್ರು ನಿಂತು ಮಾಡಿಸಿದಾಗ, ಇದು ಅಂತರ್ಜಾತಿ ವಿವಾಹ ಅಂತೇಳಿ ಹುನ್ನಾರ ಮಾಡಿ, ಏನಿಲ್ಲ ಅವರು ಚಮಾರ್ಕಿಲ್ಕಿ ಮನಸ್ಸು ಮಾಡೋ, ಇವರು ಬ್ರಾಹ್ಮಣರು, ಇಬ್ಬರು ಏನು ಮಾಡಿದರು, ಲಿಂಗವನ್ನು ಧರಿಸ್ಕೊಂಡ್ರು, ದೀಕ್ಷೆಯನ್ನು ತಗೊಂಡ್ರು. ಅವಾಗ ಏನಾದರೂ ಗೊತ್ತಾ, ಅವರು ಹಿಂದಿನ ಪೂರ್ವಾಶ್ರಮ ಹೋತು ಲಿಂಗಾಯತರಾದರು. ಲಿಂಗಾಯತದ ಅದ್ಭುತವಾದಂಥ ಸಿದ್ಧಾಂತ ಏನಂದರೆ, ಯಾರು ಲಿಂಗವನ್ನು ಹಾಕ್ಕೊಳ್ತಿರೋ ನೀವು ಪರಮಾತ್ಮನ ಮಕ್ಕಳು, ನೀವು ಆ ಶಿವನ ಮಕ್ಕಳು ನಾವು ಅನ್ನುವಂಥ ಒಂದು ತತ್ವ. ಅಂದರೆ ಲಿಂಗವನ್ನು ಹಾಕಿದವರೆಲ್ಲರೂ ನಾವು ಒಂದೇ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ. ಊರಲ್ಲೆಲ್ಲ ಹಿಂದೆ ಸಂಸ್ಕೃತಿ ಐತಿ, ಈಗೂ ಇರ್ಬೋದು ಹಳ್ಳಿಯೊಳಗೆ. ನಾವು ಯಾರೇ ಪಕ್ಕದ ಮನೆ ಊರನ್ನವರು ಅಣ್ಣ ಅಕ್ಕ ಅಪ್ಪ ಮಾವ ಹಿಂಗೆ ಮಾತಾಡಿಸ್ತಿದ್ವಿ. ಅದು ವಿಶ್ವಪ್ರೇಮ, ನಾವೆಲ್ಲರೂ ಒಂದಾಗಿರುವಂಥದ್ದು. ಬಸವಾದಿ ಶರಣರು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟು ನಮ್ಮ ಈ ತತ್ವಗಳನ್ನ ನಮ್ಗೆ ಉಳಿಸ್ಕೊಟ್ಟು ಹೋಗ್ಯಾರ. ಅದಕ್ಕೆ ನಾವು ಅವರ ಜೀವನ ಚರಿತ್ರೆಗಳನ್ನು ಮಕ್ಕಳಿಗೆ ಓದಿಸ್ಬೇಕು, ಹೇಳಬೇಕು. ಇದು ಎರಡನೇದು. ಇನ್ನು ಮೂರನೇದ್ದು, ಈಗ ಅಲ್ಲಿ ಹೇಳಿಬಿಟ್ಟೇನಲ್ಲ, ಇದನ್ನೆಲ್ಲ ಪಾಲಿಸೋ. ಇದೆಲ್ಲ ಏನು ಹೇಳಿದ್ನಲ್ಲ, ಇದು ಲಿಂಗಾಯತರು ಜಾಗೃತರಾಗಿ ಏನೇನು ಹೆಂಗಿರ್ಬೇಕು, ಬದುಕಬೇಕು ಅನ್ನೋದು. ಇದು ಇಷ್ಟೊತ್ತಿನವರೆಗೆ ಭಕ್ತಿ ಹೇಳಿದೆ, ಶಿವಯೋಗ ಹೇಳಿದೆ, ಎಲ್ಲ ಹಿಂಗೆ ಬದುಕಬೇಕು. ಲಿಂಗಾಯತರಾಗಿ ಇರಬೇಕು. ಈಗೇನು ಕಷ್ಟ ಆಗೈತೆ ಅಂದ್ರೆ ನಮ್ಗೆ ದೊಡ್ಡ ಪ್ರಹಾರ ನಡೀತಾ ಇದೆ ಲಿಂಗಾಯತರ ಮೇಲೆ. ಬೇರೆ ಧರ್ಮದವರು ನಮ್ಮನ್ನು ಮತಾಂತರ ಮಾಡ್ತಾ ಇದ್ದಾರೆ. ಒಬ್ಬರು ಮತಾಂತರ ಮಾಡ್ತಾ ಇದ್ದಾರೆ ದಿನನಿತ್ಯ, ಯಾರಿಗೆ ಗೊತ್ತಾಗ್ಲಾರ್ದಾಗ ಮತಾಂತರ ಮಾಡ್ತಾ ಇದ್ದಾರೆ. ಓಂ ಶಾಂತಿಯವ್ರು ಸೇರ್ಕೊಂಡಾರ, ಅಯ್ಯಪ್ಪ ಸ್ವಾಮಿ ಸೇರ್ಕೊಂಡಾರ, ಹನುಮ ಮಾಲೆ ಅಂಥೇಳಿ ಏನೇನು ಮಾಡಿ ಗೊಳ ಸರ ಹಾಕ್ಕೊಂಡು ನಾವೆಲ್ಲ ಎಲ್ಲರೂ ಲಿಂಗಾಯತರೇ ಮಾಡೋದು. ನಮ್ಮದು ಅಲ್ಲದನ್ನು ಬಿಟ್ಟು ಬೇರೆ ವ್ಯವಸ್ಥೆಗಳನ್ನು, ಬೇರೆ ಧರ್ಮದ ಆಚರಣೆಗಳನ್ನು ನಾವು ಮಾಡ್ತೀವಿ. ಮಾಡಬಾರ್ದು, ಅದು ಅಲ್ಲ, ಪರಮಾತ್ಮ ಒಪ್ಪೋದಿಲ್ಲ. ನಮ್ಮ ಧರ್ಮದಲ್ಲಿ ಏನದಾವು, ನಮ್ಮ ಧರ್ಮ ವಿಶ್ವ ಧರ್ಮ, ಅದನ್ನು ಅಮ್ಮವ್ರು ಮಾತಾಡ್ತಾರೆ. ನಮ್ಮ ಧರ್ಮ ಎಂಥ ಧರ್ಮ ಅನ್ನೋದ್ರ ಬಗ್ಗೆ ಅರ್ಚನಮ್ಮ ಮಾತಾಡ್ತಾರೆ. ನಾವು ಲಿಂಗಾಯತರಾಗಿ ಉಳಿಬೇಕು. ಈ ಉಳಿಯುವಂಥ ಪರಿಸ್ಥಿತಿ ಇಲ್ಲ, ಕಷ್ಟ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನಾವು ಎಲ್ಲರೂ ಲಿಂಗಧಾರಿಗಳಾಗಿರಬೇಕು. ಲಿಂಗ ಹಾಕ್ಕೊಂಡ ಮೇಲೆ ನಾವು ಪರಮಾತ್ಮನನ್ನು ಗಂಡನನ್ನಾಗಿ ಪಡ್ಕೊಂಡಂಗೆ ನಾವು ಹೆಂಗೆ ಶರಣ ಸತಿ ಲಿಂಗಪತಿ ಅನ್ನುವಂಥ ಭಾವ ಅದು. ಆ ರೀತಿ ನಾವು ಬದುಕಬೇಕು. ಪ್ರತಿ ಮನೆಯಲ್ಲಿಯೂ ಪ್ರತಿದಿನ ಒಂದು 5 ವಚನಗಳನ್ನಾದರೂ ಮಕ್ಕಳನ್ನ ಕರ್ಕೊಂಡು ನಾವು ಓದಬೇಕು, ಪಠಣ ಮಾಡಬೇಕು. ಆಮೇಲೆ ಇಷ್ಟಲಿಂಗ ಅನ್ನುವಂಥದ್ದು ಏನಾಗಿದೆ ಅಂದರೆ ಇವತ್ತು ಜಾತಿ ಸೂಚಕವಾಗಿದೆ.